ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಗುಂಡಣ್ಣಗೆ ಆದಿನೇ ಬಾಕ್ಸಿಂಗ್ ಕಲ್ಸ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರ ಇಲ್ಲಿ ಆದಿ ಗುಂಡಣ್ಣನ ಕರ್ಕೊಂಡ್ ಬರ್ತಾರೆ ಪಾರ್ಕ್ಗೆ. ಅಲ್ಲಿ ಚೆನ್ನಾಗಿ ವಾಕಿಂಗ್ ರನ್ನಿಂಗ್ ಅಂತ ಹೇಳಿ ಎಕ್ಸರ್ಸೈಸ್ ಮಾಡಿಸಿ ಗುಂಡಣ್ಣಗಂತೂ ಆದಿ ಅವರು ತುಂಬಾ ಸುಸ್ತ್ ಮಾಡಿಸ್ಬಿಡ್ತಾರೆ. ಏನಂಕಲ್ ಇವಾಗ್ಲಾದ್ರೂ ಬಾಕ್ಸಿಂಗ್ ಹೇಳ್ಕೊಡ್ತೀರಾ ಅಂತ ಇಲ್ಲಿ ಗುಂಡಣ್ಣ ಆದಿನ ಕೇಳ್ತಾರೆ. ಇನ್ನು ಸ್ವಲ್ಪ ಎಕ್ಸರ್ಸೈಸ್ ಮಾಡೋದಿದೆ ಅಂತ ಆದಿ ಹೇಳ್ತಾರೆ. ಅಲ್ಲ ಅಂಕಲ್, ಅಮ್ಮನ ಹತ್ರ ನನ್ಗೆ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಎಕ್ಸರ್ಸೈಸ್ ಅಂತ ಹೇಳಿ ನನ್ಗಂತೂ ಫುಲ್ ಸುಸ್ತೇ ಮಾಡಿಸ್ಬಿಟ್ರಿ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ. ಏನ್ ಗುಂಡಣ್ಣ ಇಷ್ಟಕ್ಕೆ ಸುಸ್ತಾಯ್ತಾ? ಹೇಳಿದ್ದು ನಿಂಗೆ ಬಾಕ್ಸಿಂಗ್ ಎಲ್ಲ ಸರಿ ಬರಲ್ಲ ಅಂತ. ನೀನ್ ಹೇಳತರ ಬಾಕ್ಸಿಂಗ್ ಅಷ್ಟು ಈಸಿ ಅಲ್ಲ, ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿರ್ಬೇಕು, ಅವಾಗ್ಲೇ ನೀನು ಬಾಕ್ಸಿಂಗ್ ನ ಕಲಿಯಕ್ಕಾಗತ್ತು. ನೀನ್ ಜಸ್ಟ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಸ್ಟ್ರೆಚಿಂಗ್ ಮಾಡಿನೇ ಸುಸ್ತು ಅಂತ ಹೇಳ್ತೀಯ. ಇನ್ನು ನಿಜವಾಗ್ಲೂ ನಿಂಗೆ ಏನಾದ್ರು ಬಾಕ್ಸಿಂಗ್ ಅಂತ ಹೇಳ್ಕೊಟ್ಬಿಟ್ರೆ ನೀನು ಸುಸ್ತು ಅಂತ ಹೇಳಿ ಹಾಗೆ ಕೆಳಗಡೆ ಮಲ್ಕೋಬಿಡ್ತೀಯ ಅಷ್ಟೇ ಅಂತ ಆದಿ ಗುಂಡಣ್ಣನ ರೇಗಿಸ್ತಿರ್ತಾರೆ. ಏನಂಕಲ್ ನನ್ನನ್ನೇ ರೇಗಿಸ್ತಿದ್ದೀರಾ, ನೀವು ನನ್ ಫ್ರೆಂಡ್ಸ್ ತರನೇ ಅಂತ ಹೇಳಿ ಗುಂಡಣ್ಣ ಬೇಜಾರ್ ಮಾಡ್ಕೋತಾರೆ. ಅಶೋ ತನ್ಮಯ್, ನಾನ್ ಆತರ ಹೇಳಿಲ್ಲ. ಯಾಕೆಂದ್ರೆ ಯಾವ್ದೇ ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಸ್ಟ್ರೆಚಿಂಗ್ ಮಾಡ್ಲೇಬೇಕಾಗುತ್ತೆ. ಆತರ ಮಾಡ್ಬೇಕಾದಾಗ್ಲೇ ನೀನು ಇಷ್ಟೊಂದು ಸುಸ್ತಂತ ಹೇಳ್ತಿದ್ಯಾ. ಹಾಗಾಗಿ ಇವತ್ತು ನಾನು ನಿಂಗೆ ಬಾಕ್ಸಿಂಗ್ ಹೇಳ್ಕೊಡಲ್ಲ. ಇನ್ನೂ ಸ್ವಲ್ಪ ದಿನ ವಾಕಿಂಗ್ ಹಾಗೂ ರನ್ನಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡೋಣ. ಆಮೇಲೆ ನಿನ್ ಬಾಡಿ ಯಾವಾಗ ಫ್ಲೆಕ್ಸಿಬಲ್ ಆಗುತ್ತೋ ಹಾಗೆ ಎಕ್ಸರ್ಸೈಸ್ ಮಾಡಿ ಸ್ಟ್ರೆಚಿಂಗ್ ಮಾಡಿ ನಿಂಗೆ ಯಾವಾಗಿಂದ ಸುಸ್ತು ಕಡಿಮೆ ಆಗುತ್ತಲ್ಲ ಆವಾಗ ನಾನು ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನೋಡ್ತೀನಿ ನೀನು ಸಿನ್ಸಿಯರ್ ಆಗಿ ಇಷ್ಟೆಲ್ಲಾ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ನನ್ ಜೊತೆ ಬಂದು ಎಲ್ಲಾ ಎಕ್ಸರ್ಸೈಸ್ ಮಾಡಿದ್ರೆ ಆಮೇಲೆ ನಾನು ನಿಂಗೆ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಆದಿ ಹೇಳ್ತಾರೆ. ಅಶೋ ಅಂಕಲ್, ನಾನು ಬಾಕ್ಸಿಂಗ್ ಕಲಿಬೇಕು ಅಂದ್ರೆ 1 ತಿಂಗಳು ಎಕ್ಸರ್ಸೈಸ್ ಮಾಡಿ ಆಮೇಲೆ ನೀವು ಬಾಕ್ಸಿಂಗ್ ಹೇಳ್ಕೊಡೋದು ಅಂತ ಗುಂಡಣ್ಣ ಕೇಳ್ತಾರೆ. ಏನ್ ಗುಂಡಣ್ಣ ಇಷ್ಟಕ್ಕೆ ಸುಸ್ತಾದ್ರೆ ಹೇಗೆ? ಬಾಕ್ಸಿಂಗ್ ಅಂದ್ರೆ ಏನು ಒಂದೇ ದಿನದಲ್ಲಿ ಕಲಿಯಕ್ಕಾಗುತ್ತಾ? ಮೊದ್ಲು ನೀನು ಚೆನ್ನಾಗಿ ಎಲ್ಲದಕ್ಕೂ ಪ್ರಿಪೇರ್ ಆಗು, ಹಾಗೆ ಬಾಡಿನ ಫ್ಲೆಕ್ಸಿಬಲ್ ಆಗಿಟ್ಕೋ, ಹೆಲ್ತಿ ಡಯಟ್ ಮೇಂಟೈನ್ ಮಾಡು, ಹಾಗೆ ನಾನ್ ಹೇಳಿರೋ ತರ ಚಾಟ್ಸ್ ಎಲ್ಲ ತಿನ್ನಕ್ ಹೋಗ್ಬೇಡ, ಆಮೇಲೆ ನಾವು ಬಾಕ್ಸಿಂಗ್ ಮಾಡೋಣ. ಅದ್ರಲ್ಲೂ ನೀನ್ ಏನ್ ಹೇಳ್ತಿದ್ದೆ ತನ್ಮಯ್, ಜಿಮ್ಮಿಗೆ ಹೋಗೋಣ ಅಂತ ಬೇರೆ ನಿಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ನಿನ್ ಕೈಲಿ ಜಸ್ಟ್ ಒಂದು ವಾಕಿಂಗ್ ರನ್ನಿಂಗ್ ಮಾಡಕ್ಕೆ ಕಷ್ಟ ಆಗ್ತಿದೆ, ಅಷ್ಟು ನಿಂಗೆ ಸುಸ್ತಾಗ್ತಿದೆ. ಇನ್ನು ನೀನಾದ್ರೂ ಜಿಮ್ಗೆ ಹೋಗಿದ್ರೆ ಅಲ್ಲಿ ತುಂಬಾ ಭಾರವಾಗಿರೋ ವಸ್ತುಗಳೆಲ್ಲ ಎತ್ತಬೇಕಾಗಿತ್ತು, ಅವಾಗ ಏನ್ ಮಾಡ್ತಿದೆ ಅಂತ ಇಲ್ಲಿ ಆದಿ ಹೇಳ್ತಿದೆ. ಗುಂಡಣ್ಣ ಮಾತ್ರ ಅದು ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ. ನೋಡು ತನ್ಮಯ್, ಅದು ಇದು ಅಂತ ಹೇಳ್ಬಾರ್ದು, ಮೊದ್ಲು ನೀನು ಸಿನ್ಸಿಯರ್ ಆಗಿ ವಾಕಿಂಗ್ ಮತ್ತೆ ರನ್ನಿಂಗ್ ಎಕ್ಸರ್ಸೈಸ್ ಅಷ್ಟ್ ಮಾಡೋಣ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನೀನ್ ಇಂಪ್ರೂವ್ಮೆಂಟ್ಸ್ ನೋಡಿ ನಾನು ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ಸರಿ ಅಂಕಲ್, ಈಗೇನು ಮತ್ತೆ ಎಕ್ಸರ್ಸೈಸ್ ಮಾಡ್ಬೇಕಾ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿದೆ. ಏನ್ ಗುಂಡಣ್ಣ ಇಷ್ಟೊಂದು ಸಿನ್ಸಿಯಾರಿಟಿ? ಪರವಾಗಿಲ್ಲ, ನಿಂಗೆ ಆದಷ್ಟು ಬೇಗ ನಾನು ಬಾಕ್ಸಿಂಗ್ ನ ಹೇಳ್ಕೊಡ್ತೀನಿ. ಸರಿ, ಯಾಕೆ ಇವತ್ತು ಸ್ಕೂಲ್ಗೆ ಹೋಗೋ ಪ್ಲಾನ್ ಏನು ಇಲ್ವಾ ಅಂತ ಆದಿ ಹೇಳ್ತಾರೆ. ಅಯ್ಯೋ, ಟೈಮ್ ಆಗೋಯ್ತಾ ಅಂಕಲ್ ಅಂತ ಇಲ್ಲಿ ಗುಂಡಣ್ಣ ಟೆನ್ಷನ್ ಮಾಡ್ಕೊಂಡು ಹೇಳ್ತೀರ. ಹೌದು, ಟೈಮ್ ಆಯ್ತು, ನಾವು ಮನೆಗೆ ವಾಪಸ್ ಹೋಗೋಣ, ನಾಳೆ ಬೆಳಗ್ಗೆ ಮತ್ತೆ ವಾಕಿಂಗ್ ಎಕ್ಸರ್ಸೈಸ್ ಮಾಡೋಣ ಅಂತ ಇಲ್ಲಿ ಆದಿ ಹೇಳಿ ಗುಂಡಣ್ಣನ ಕರ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ಗುಂಡಣ್ಣನ ಆದಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲೇ ಹೋಗ್ತಿದ್ದಂತ ತಾಂಡವ್ ಆದಿ ಹಾಗೂ ಗುಂಡಣ್ಣ ನೋಡ್ತಾರೆ. ಇಲ್ಲಿ ತಾಂಡವ್ಗಂತೂ ತುಂಬಾ ಶಾಕ್ ಆಗುತ್ತೆ. ಇದೇನಿದು ಈ ಬ್ರದರ್ ಜೊತೆ ನಮ್ ತನ್ಮಯ್ ಏನ್ ಮಾಡ್ತಿದ್ದಾನೆ ಅಂತ ಇಲ್ಲಿ ತಾಂಡವ್ ತುಂಬಾ ಶಾಕ್ ಆಗ್ತಾರೆ. ಅದ್ ಸರಿ, ಬೆಳಗ್ಗೆ ಅಂತೂ ಆದಿ ಬ್ರದರ್ಗೆ ತನ್ಮಯ್ ಎಲ್ಲಿಂದ ಸಿಕ್ತ? ಅದ್ರಲ್ಲೂ ಅವನು ಒಬ್ನೇ ಇದ್ದಾನೆ, ಆ ಭಾಗ್ಯ ಎಮ್ಮೆ ಏನಾರು ಇದಳ ಅಂತ ಹೇಳಿ ಇಲ್ಲಿ ತಾಂಡವ್ ಹುಡುಕ್ತಾ ಇರ್ತಾರೆ. ಆ ಕಡೆ ಆದಿ ಹಾಗೂ ತನ್ಮಯ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ತನ್ಮಯ್ ಸ್ಕೂಲ್ ಹೇಗಿದೆ ಅಂತ ಇಲ್ಲಿ ಆದಿ ಕೇಳ್ತಿದೆ. ಅಂಕಲ್ ತುಂಬಾ ಚೆನ್ನಾಗಿ ನಮ್ ಸ್ಕೂಲ್ ಟೀಚ್ ಮಾಡ್ತಾರೆ ಅಂತ ಹೇಳಿ ಕ್ಲೋಸ್ ಆಗಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಅಲ್ಲಿದ್ದ ಸೀನಿಯರ್ ಸಿಟಿಸನ್ ವಾಕ್ ಮಾಡ್ತಿದ್ದವರು ಇಲ್ಲಿ ಗುಂಡಣ್ಣ ಮತ್ತೆ ತನ್ಮಯನ ನೋಡಿ ತುಂಬಾ ಹೊಗಳುತ್ತಿರ್ತಾರೆ. ನೋಡ್ರಿ, ಅಲ್ಲಿ ಅಪ್ಪ ಮಗ ಅಂದ್ರೆ ಈ ತರ ಇರ್ಬೇಕು, ಎಷ್ಟು ಅನ್ಯೋನ್ಯವಾಗಿ ಇದಾರೆ. ಈ ತರ ಅಪ್ಪ ಮಗ ಅಂದ್ರೆ ಬೆಳಗ್ಗೆ ಎದ್ದು ಒಟ್ಟಿಗೆ ಬಂದು ವಾಕ್ ಮಾಡ್ಬೇಕು, ಆಮೇಲೆ ಮಗ ಸ್ಕೂಲಿಗೆ ಹೋಗ್ಬೇಕು, ಅಪ್ಪ ಆಫೀಸ್ಗೆ ಹೋಗ್ಬೇಕು, ಆ ತರ ಇರ್ಬೇಕು ಅಪ್ಪ ಮತ್ತೆ ಮಗನ್ ಬಾಂಧವ್ಯ ಅಂತ ಅಲ್ಲಿದ್ದ ತಾತ ಒಬ್ರು ಹೇಳ್ತಿದ್ರೆ. ಆ ಮಾತ್ ಕೇಳಿಸ್ಕೊಂಡು ಇಲ್ಲಿ ತಾಂಡವ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ನೆನೆ ನೋಡಿದ್ರೆ ಆದಿ ಬ್ರದರ್ ಸರಿಯಾಗಿ ಡ್ರೆಸ್ ಕೂಡ ಹಾಕೊಂಡ್ ಬಂದಿರ್ಲಿಲ್ಲ, ಬ್ಲೇಸರ್ ಕೂಡ ಇರ್ಲಿಲ್ಲ, ಹಾಗೆ ಮೀಟಿಂಗ್ ಗೆ ಲೇಟ್ ಆಗಿ ಬಂದ್ರು, ನಂಗೇನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿದ್ರು. ಇನ್ನೊಂದ್ ಕಡೆ ಆ ಭಾಗ್ಯ ದುಡ್ಡು ಇಸ್ಕೊತಿಲ್ಲ, ಏನೋ ಚಾಲೆಂಜ್ ಅಂತ ಹೇಳ್ತಿದ್ರು. ಅದ್ರ ಜೊತೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ರು. ಅಕಸ್ಮಾತ್ ಏನಾದ್ರು ಆದಿ ಬ್ರೋ ಏನಾದ್ರು ಭಾಗ್ಯನ್ ಮನೇಲಿ ಇದ್ದಾರ ಅಂತ ಇಲ್ಲಿ ತಾಂಡವ್ ಅನ್ಕೋತಾರೆ. ಛೆ, ಆದಿ ಬ್ರದರ್ ಯಾಕೆ ಅಂತ ಮಿಡಲ್ ಕ್ಲಾಸ್ ಭಾಗ್ಯನ್ ಮನೇಲಿ ಇರ್ತಾರೆ? ಚಾನ್ಸೇ ಇಲ್ಲ. ಅವ್ರ ಮನೆ ನೋಡಿದ್ರೆ ಅಷ್ಟು ಲಕ್ಸುರಿಯಸ್ ಆಗಿದೆ, ಭಾಗ್ಯ ಮನೆ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಆದಿ ಬ್ರದರ್ ಅಂತ ಲಕ್ಸುರಿಯಸ್ ಲೈಫ್ ಬಿಟ್ಟು ಈ ಭಾಗ್ಯನ್ ಮನೆಗೆ ಬಂದು ಯಾಕಿರ್ತಾರೆ? ನಾನೇ ಕನ್ಫ್ಯೂಷನ್ ಮಾಡ್ಕೋತಿರ್ತೀನಿ. ಈ ಭಾಗ್ಯ ನೆಮ್ಮೆಗೆ ಎಷ್ಟು ಹೇಳ್ದೆ ಆದಿ ಬ್ರದರ್ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಡ ಅಂತ, ಆದ್ರೂ ಕೂಡ ಇವಳು ಯಾಕೆ ಪದೇ ಪದೇ ಆದಿ ಬ್ರದರ್ಗೆ ಕ್ಲೋಸ್ ಆಗ್ತಿದ್ದಾಳೆ? ನನ್ಗಂತೂ ಅರ್ಥ ಆಗ್ತಿಲ್ಲ. ಅವಳಿಗೆ ಆದಿ ಬ್ರದರ್ ಹತ್ರ ಇರೋ ದುಡ್ಡು ನೋಡಿ ಇಲ್ಲಿ ಭಾಗ್ಯ ದುರಾಸೆ ಪಡ್ತಿರ್ಬೇಕು. ಎಷ್ಟಾಗುತ್ತೋ ಅಷ್ಟು ಒಳ್ಳೆತನದಿಂದ ಇತ್ತು ಅವ್ರ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ಏನಾದ್ರು ವಂಚಾಗ್ತಿದ್ದಾಳ ಅಂತ ಇಲ್ಲಿ ತಾಂಡವ್ ಭಾಗ್ಯನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೋಪ ಮಾಡ್ಕೊತಿರ್ತಾರೆ. ಈಗ್ಲೇ ಆ ಭಾಗ್ಯ ಎಮ್ಮೆಗೆ ಕಾಲ್ ಮಾಡಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ, ನನ್ ಮಗ ತನ್ಮಯ್ನ ಯಾಕೆ ಅವಳು ಆದಿ ಬ್ರದರ್ ಜೊತೆ ವಾಕ್ ಕಳಿಸ್ಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯಂಗೆ ಕಾಲ್ ಮಾಡ್ತಾರೆ. ಆ ಕಡೆ ಭಾಗ್ಯ ಬ್ರೇಕ್ಫಾಸ್ಟ್ ಗೆ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ. ಏನತ್ತೆ, ಇನ್ನು ಗುಂಡಣ್ಣ ವಾಕಿಂಗ್ ಅಂತ ಹೋದವನು ಇನ್ನು ಬಂದೇ ಇಲ್ವಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ.
ಬರ್ತಾನೆ ಬಿಡಮ್ಮ, ಹೇಗಿದ್ರು ಹೋಗಿರೋದು ನನ್ ಫ್ರೆಂಡ್ ಆದಿ ಜೊತೆ ಅಲ್ವಾ, ಆರಾಮಾಗಿ ಫಾಕ್ ಮಾಡ್ಕೊಂಡ್ ಬರ್ತಾರೆ ಬಿಡು ಅಂತ ಇಲ್ಲಿ ಕುಸುಮ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯಂಗೆ ಫೋನ್ ಬರುತ್ತೆ. ಇದೇನಿದು, ಇವ್ರು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಭಾಗ್ಯ ಅನ್ಕೋತಾರೆ. ಅತ್ತೆ ಮುಂದೆ ಮಾತಾಡೋದ್ ಬೇಡ, ಸುಮ್ನೆ ಅತ್ತೆ ಕೋಪ ಮಾಡ್ಕೊಂಡು ಅವ್ರಿಗೇನಾದ್ರು ಹೇಳಿದ್ರೆ ನನ್ಗೆ ಬೈತಾರೆ ತಾಂಡವ್ ಅವರು. ಯಾವ್ದಕ್ಕೂ ಹೊರಗಡೆ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಆಚೆ ಹೋಗ್ತಾರೆ. ಹಲೋ ಅಂತ ಇಲ್ಲಿ ಭಾಗ್ಯ ಹೇಳ್ತಿದಂಗೆ ಆ ಕಡೆ ತಾಂಡವ್ ಬಾಯಿ ಬಂದಂಗೆ ಬೈಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಏನೇ ಭಾಗ್ಯ, ನಿಂಗೇನು ಬುದ್ಧಿ ಇಲ್ವೇನೆ? ನನ್ ಮಗ ತನ್ಮಯನ ಆದಿಬ್ರದರ್ ಜೊತೆ ಯಾಕೆ ಕಳ್ಸಿದ್ಯಾ ಅಂತ ಇಲ್ಲಿ ತಾಂಡವ್ ಹೇಳ್ತಿದೆ. ಏನ್ ತಾಂಡವ್ ಅವ್ರೆ, ನಿಮ್ಗೊಂದ್ ಸ್ವಲ್ಪ ಬುದ್ಧಿ ಇಲ್ವಾ? ನನ್ಗೇನು ಕಾಲ್ ಮಾಡಿದ್ದೀರಾ ನೀವು ಅಂತ ಹೇಳಿ ಇಲ್ಲಿ ಭಾಗ್ಯ ಬೈಯೋದಕ್ಕೆ ಶುರು ಮಾಡ್ತಾರೆ. ನಾನ್ ಕೇಳ್ತಿರೋದು ಅರ್ಥ ಆಗ್ತಿಲ್ವಾ? ಆದಿಬ್ರತ ಜೊತೆ ಯಾಕೆ ತನ್ಮಯನ ಕಳ್ಸಿದ್ಯಾ ಅಂತ ಇಲ್ಲಿ ತಾಂಡವ್ ಹೇಳ್ತಿದೆ. ಅವ್ರೇನೋ ವಾಕಿಂಗ್ ಹೋಗ್ಬೇಕು ಅಂದ್ರು, ಅದಕ್ಕೆ ಕಳಿಸ್ದೆ. ಅದಕ್ಕೆ ನಿಮ್ಗೇನಾಯ್ತು? ನಿಮ್ಗೇನಾದ್ರೂ ತೊಂದ್ರೆ ಆಯ್ತಾ ಅದ್ರಿಂದ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ತೊಂದ್ರೆ ಆಯ್ತೆ ಇನ್ನೇನಾಗುತ್ತೆ? ನಾನು ನಿಂಗೆ ಅವತ್ತೇ ಹೇಳ್ದೆ, ನಾನು ಈ ಪ್ರಾಜೆಕ್ಟ್ ನ ಕಷ್ಟಪಟ್ಟು ನಾನು ನನ್ ಸ್ಕಿಲ್ಸ್ ಇಂದ ಅದನ್ನ ಗೈನ್ ಮಾಡಿರೋದು. ನೀನು ಅದನ್ನು ಕಲ್ಲಾಕ್ಬೇಡ. ಹಾಗೆ ನೀನು ಆದಿಬ್ರದರ್ ಇಂದ ದೂರ ಇರು. ಏನು ತನ್ಮಯನ ಮುಂದೆ ಇಟ್ಕೊಂಡು ಆದಿಬ್ರದರ್ ಹತ್ರ ಇರೋ ದುಡ್ಡನ್ನೆಲ್ಲ ಅವ್ರ ಹತ್ರ ಈಸ್ಕೊಳಕ್ ಏನಾದ್ರು ಟ್ರೈ ಮಾಡ್ತಿದ್ಯಾ ಅಂತ ಇಲ್ಲಿ ತಾಂಡವ್ ಹೇಳ್ತಿದೆ. ಆ ಕಡೆ ಭಾಗ್ಯಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ತಾಂಡವ್ರೆ ಬಾಯಿ ಬಂದಂಗೆ ಮಾತಾಡ್ಬಿಡಿ, ಸುಮ್ನೆ ಇದ್ದೀನಿ ಅಂತ ಹೇಳಿ ಇಷ್ಟ ಬಂದಂಗ್ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಭಾಗ್ಯ ಹೇಳ್ಬಿಡ್ತಾರೆ. ಏನೇ ನನ್ಗೇನೆ ವಾಯ್ಸ್ ರೈಸ್ ಮಾಡ್ತಿದ್ಯಾ, ಏನೇ ಮಾಡ್ತೀಯಾ ನೀನು ಅಂತ ಇಲ್ಲಿ ತಾಂಡವ್ ಬೈತಾರೆ. ಏನ್ ಮಾಡ್ತೀನ, ನಿಮ್ ಪಾಡಿಗೆ ನೀವಿರಿ, ನಿಮ್ ವಿಷಯಕ್ಕೆ ನಾನ್ ಯಾವತ್ತೂ ಬಂದಿಲ್ಲ. ನನ್ ಮಗ ಯಾರ್ ಜೊತೆನಾರು ಹೋಗ್ಲಿ, ನಿಮ್ಗೇನಕ್ಕೆ ಅದೆಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಆ ಕಡೆ ತಾಂಡವ್ ಅಂತೂ ತುಂಬಾ ಶಾಕ್ ಆಗ್ತಾರೆ. ಇದೇನಿದು, ನನ್ ಮಗ ಯಾರ್ ಜೊತೆನಾರು ಹೋಗ್ತಾರೆ ನನ್ಗೇನು ಅಂತ ನನ್ಗೆ ಕ್ವಶನ್ ಮಾಡ್ತಾಳಲ್ಲ, ಇವಳು ನನ್ ಹೆಂಡತಿ ಆಗ್ತಾ ಇರ್ಬೋದು, ಆದ್ರೆ ನನ್ನ ಅಪ್ಪ ಅಮ್ಮ ಮತ್ತೆ ನನ್ ಮಕ್ಳು ನನ್ನವ್ರೆ. ಹಾಗೆ ಇವಳನ್ನ ಮತ್ತೆ ಆದಿಬ್ರದರ್ ಮಧ್ಯೆ ಏನಾದ್ರೂ ಕ್ಲಾಶ್ ಆಗ್ಬೇಕು, ಆ ತರ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಬಾಯ್ಕೋತಿರ್ತಾನೆ. ಅದೇ ಸಮಯಕ್ಕೆ ಇಲ್ಲಿ ಗುಂಡಣ್ಣ ಹಾಗೂ ಆದಿ ಮನೆಗ್ ಬರ್ತಾರೆ. ಏನಿದು ಗುಂಡಣ್ಣ, ಸ್ಕೂಲ್ ಇದೆ ಅಂತ ಗೊತ್ತಿದ್ರು ಇಷ್ಟ ಲೇಟ್ ಮಾಡದ ಅಂತ ಇಲ್ಲಿ ಭಾಗ್ಯ ಹೇಳ್ತಿದೆ. ಇಲ್ಲ ಭಾಗ್ಯ ಅವ್ರೆ, ಇವತ್ತು ನನ್ನಿಂದಾನೆ ಸ್ವಲ್ಪ ಲೇಟ್ ಆಯ್ತು, ನಾನು ಸ್ವಲ್ಪ ಎಕ್ಸರ್ಸೈಸ್ ಹೇಳ್ಕೊಡ್ತಿದ್ದೆ ಅಂತ ಇಲ್ಲಿ ಆದಿ ಹೇಳ್ತಾರೆ. ಸರಿಯಾದೆ ಅವ್ರೆ, ನೀವು ಆಫೀಸ್ಗೆ ರೆಡಿ ಆಗ್ಬೇಕಲ್ವಾ, ನೀವು ಹೊರಡಿ ಬಾ ಗುಂಡಣ್ಣ ಅಂತ ಭಾಗ್ಯ ಹೇಳ್ತಿರ್ತಾರೆ. ಇಲ್ಲ ಭಾಗ್ಯ ಅವ್ರೆ, ಇವತ್ತಿಂದ ನಾನು ಆಫೀಸ್ಗೆ ಹೋಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ಏನ್ ಆದಿ ಅವ್ರೆ, ನೀವು ಬಾಸ್ ಅಲ್ವಾ, ನೀವ್ ಹೋಗಿಲ್ಲ ಅಂದ್ರೆ ಆಫೀಸ್ ನಡೆಯುತ್ತಾ ಅಂತ ಇಲ್ಲಿ ಭಾಗ್ಯ ಕೇಳ್ತಿದೆ. ಪರವಾಗಿಲ್ಲ ಭಾಗ್ಯ ಅವ್ರೆ, 1 ವೀಕ್ ನಾನು ನಿಮ್ ವಿರುದ್ಧ ಈ ಚಾಲೆಂಜ್ ನ ಗೆದ್ದೇ ಗೆಲ್ಬೇಕು, ಅದಕ್ಕೋಸ್ಕರ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟೋಗ್ತಾರೆ. ಯಾವ್ದೇ ಕಾರಣಕ್ಕೂ ಇವರು ಈ ಚಾಲೆಂಜ್ ಅಲ್ಲಿ ಗೆಲ್ಲಲ್ಲ, ಹಾಗೆ ಆ ದುಡ್ಡನ್ನ ನಾನ್ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಭಾಗ್ಯ ಮನ್ಸಲ್ಲಿ ಅನ್ಕೋತಾರೆ. ಬಾ ತನ್ಮಯ್ ತಿಂಡಿ ಮಾಡ್ಬಾ ಅಂತ ಇಲ್ಲಿ ಭಾಗ್ಯ ತನ್ಮಯ್ನ ಕರಿತಿದ್ರೆ, ಇಲ್ಲಮ್ಮ ನಂಗ್ ತಿಂಡಿ ಬೇಡ ಅಂತ ಇಲ್ಲಿ ತನ್ಮಯ್ ಹೇಳ್ಬಿಡ್ತಾರೆ. ಏನ್ ತನ್ಮಯ್, ನಾನು ನಿಂಗೆ ಬಾಕ್ಸಿಂಗ್ ಸೇರ್ಕೊಳ್ಳೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಲ್ವಾ, ಈಗ ಒಂದ್ ಸ್ವಲ್ಪನಾರು ತಿಂಡಿ ಮಾಡು. ನೀನೇನಾದ್ರೂ ತಿಂಡಿ ಮಾಡಿಲ್ಲ ಅಂದ್ರೆ ನಾನ್ ಯಾವ ಬಾಕ್ಸಿಂಗು ಬಿಡಲ್ಲ, ಎಂತಕ್ಕೂ ಬಿಡಲ್ಲ ಅಂತ ಭಾಗ್ಯ ಹೇಳ್ಬಿಡ್ತಾರೆ. ಅಶೋ ಅಮ್ಮ, ಏನಮ್ಮ, ಆಯ್ತು ಬಿಡು, ಸರಿ ಒಂದ್ ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ. ಆ ಕಡೆ ಆದಿ ಮನೇಲೆ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಹಾಗೆ ವರ್ಕ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ನೋಡಿರಲ್ಲ. ಆಮೇಲೆ ಟೈಮ್ ನೋಡ್ತಾರೆ, ಇದೇನಿದು ಮಧ್ಯಾಹ್ನ ಆಗ್ಬಿಟ್ಟಿದ್ಯಲ್ಲ, ಅಟ್ಲೀಸ್ಟ್ ಹೋಗಿ ಊಟನಾದ್ರು ಮಾಡ್ಕೊಂಡ್ ಬರ್ತಿ ಅಂತ ಹೇಳಿ ಇಲ್ಲಿ ಆದಿ ಮನೆಯಿಂದ ಆಚೆ ಬರ್ತಾರೆ. ಹಾಗೆ ಇದಕ್ಕಿದಂಗೆ ಏನೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆದಿ. ಸದ್ಯ ಹೇಗಿದ್ರು ಬೆಳಗ್ಗೆ ತಿಂಡಿ ಮಾಡಿಲ್ಲ, ಅದಕ್ಕೋಸ್ಕರ 50 ರೂಪಾಯಿ ಉಳಿದಿದೆ, ಆ 50 ರೂಪಾಯಿನೂ ಸೇರಿಸಿ ಚೆನ್ನಾಗಿ ಊಟ ಮಾಡ್ಬಿಡೋಣ ಅಂತ ಆದಿ ಅನ್ಕೋತಾರೆ. ಅಲ್ಲ, ನಾನ್ ಯಾಕೆ ಹೊರ್ಗಡೆ ತಿಂದು ದುಡ್ಡನ್ನ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ, ಅಡ್ಗೆ ಮಾಡೋ ಪದಾರ್ಥನೆಲ್ಲ ತಂದಿಟ್ಕೊಬಿಟ್ರೆ ನಾಳೆಯಿಂದ ನಾನೇ ಮನೇಲಿ ಅಡ್ಗೆ ಮಾಡ್ಬೋದಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಉಳಿಸಬಹುದಲ್ಲ. ಎಸ್, ಇದೇ ಕೆಲಸ ಮಾಡ್ತೀನಿ. ಅದ್ಲು ಭಾಗ್ಯ ಅವ್ರ ಹತ್ರ ಕೇಳ್ತೀನಿ ಅಡ್ಗೆಗೆ ಏನೆಲ್ಲ ಪದಾರ್ಥ ಬೇಕು ಅಂತ, ಯಾಕೆಂದ್ರೆ ಭಾಗ್ಯ ಅವರು ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಸೊ ನನ್ಗೂ ಸ್ವಲ್ಪ ಅಷ್ಟು ಇಷ್ಟು ಅಡ್ಗೆ ಮಾಡೋದ್ ಬರುತ್ತೆ. ಅವ್ರ ಹೆಲ್ಪ್ ತಗೊಂಡು ನಾನು ಮನೇಲೆ ಅಡ್ಗೆ ಮಾಡ್ತೀನಿ. ಈ ಕಡೆ ಹೆಲ್ತ್ನು ಚೆನ್ನಾಗಿ ನೋಡ್ಕೊಂಡಾಗುತ್ತೆ, ಹಾಗೆ ದುಡ್ಡುನು ಉಳ್ಸಂಗಾಗುತ್ತೆ ಅಂತ ಇಲ್ಲಿ ಆದಿ ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ಹೋಗಿ ಇಲ್ಲಿ ಭಾಗ್ಯ ಮನೆಗೆ ಆದಿ ಹೋಗ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ 1 ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.